ಇತ್ತೀಚೆಗೆ ಬಳ್ಳಾರಿ ಒಂದು ಸ್ಕೂಲಲ್ಲಿ, ರೆಸಿಡೆನ್ಸಿ ಸ್ಕೂಲಲ್ಲಿ ನಡೆದಂಥ ಕಥೆ ಹೇಳ್ತೀನಿ. ಒಂದು ಮಗು ಊಟ ಮಾಡೋ ಟೈಮಲ್ಲಿ ಏನೋ ಚಿಕ್ಕದಾದಂಥ ಜಗಳ ಆಯ್ತಂತೆ. ಆ ಜಗಳಕ್ಕೆ ಅವನು ಇಷ್ಟು ದ್ವೇಷವನ್ನು ಸಾಧಿಸಿದ್ದಾನೆ. ರಾತ್ರಿ ಎಲ್ಲರೂ ಮಲಗಿದ್ದಾಗ ತನ್ನ ಮಂಚದ ರಾಡ್ ಕಿತ್ಕೊಂಡು 8 ಜನಕ್ಕೆ ಹೊಡೆದಿದ್ದಾನೆ. ಅದರಲ್ಲಿ ಒಬ್ಬರಂತೂ ಅಲ್ಲೇ ಸ್ಪಾಟ್ ಡೆತ್ತು, ಇನ್ನು ಉಳಿದಂಥ 7 ಜನ ಕೂಡ ತುಂಬ ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದಾರೆ. ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತಂದರೆ, ಇವತ್ತಿನ ಕಾಲದ ಮಕ್ಕಳಿಗೆ ಚಿಕ್ಕದ ಸಮಸ್ಯೆಗಳನ್ನು ಸಹ ಎದುರಿಸೋವಂಥ ಶಕ್ತಿ ಇಲ್ಲ, ಸಹನೆ ಇಲ್ಲ, ತಾಳ್ಮೆ ಇಲ್ಲ. ಸೊ ಇದನ್ನು ನಾವು ಏನು ಅರ್ಥ ಮಾಡ್ಕೋಬೇಕು, 5 ವರ್ಷದಿಂದ ಅಲ್ಲಿರೋ ಅಂಥ ಮಗು ಒಂದೇ ಸರಿಗೆ ಇಷ್ಟು ಉಗ್ರವಾಗಿ ಯೋಚನೆ ಮಾಡುತ್ತೆ ಅಂತಂದರೆ, ಉಗ್ರವಾಗಿ ವರ್ತಿಸುತ್ತೆ ಅಂತಂದರೆ, ತಂದೆ ತಾಯಿ ಅಂದರೆ ನೀವು ಭಾಳ ಎಚ್ಚರ ಆಗಬೇಕು. ನಿಮಗೆ ನಾನು ಸಲಹೆ ಕೊಡೋಕ್ಕೆ ರೆಡಿ ಇದ್ದೀನಿ. ಈ ಮೇಲೆ ಕೊಟ್ಟಿರೋಂಥ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ. ಥ್ಯಾಂಕ್ ಯು.